ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ಲ ಕನ್ನಡಿಗರಿಗೂ ನನ್ನ ವಂದನೆಗಳು. ನಾನು ಇರುವುದು ಗುಜರಾತದಲ್ಲಿ. ನಾನೀಗ ಒಂದು ವಿಷಯ ಹೇಳ್ತೇನೆ. ಇಲ್ಲೇ ನಮ್ಮ ಗುಜರಾತದಲ್ಲಿ ನಮ್ಮ ಮನೆ ಬಾಜುಕಂತೆ ನಮ್ಮ ಓಣಿ ಅಂತ ತಿಳ್ಕೊರಿ. ಹೌದು, ನಮ್ಮ ಓಣಿ ಒಳಗೆ ಒಂದು ಮಾತಾತು. ಏನನ್ನೋದಂದ್ರೆ, ಒಬ್ಬಾಕಿ ತಾಯದ ಅವ್ರಿಗೆ 2 ಮಕ್ಕಳು, ಹೊಳ್ಳಿ ಅವ್ರ ಮನೆಯವ್ರು ಅದಾರ. ಜಾಯಿಂಟ್ ಫ್ಯಾಮ್ಲಿ ಅಂದ್ರೆ ಕೂಡಿರ್ತಾರಪ್ಪ ಅಂದ್ರೆ, ಒಂದು ಮಗಳು ದೊಡ್ಡಕ್ಕೆ ಅದಾಳ, 8ನೇ ತನಕ ಕಲಿತಾಳೆ. ಹೊಳ್ಳಿ ಏನಪ್ಪ ಅಂದ್ರೆ, ಒಂದು ಹುಡುಗ ಐತಿ, ಒಂದು 10-12 ವರ್ಷದ ಹುಡುಗ ಐತಿ. ಅಂದ್ರೆ 10-12 ವರ್ಷದ ಹುಡುಗ ಐತಿ. ಏನಪ್ಪ ಅಂದ್ರೆ, ಅವ್ರದ್ದು ಇಬ್ಬರದು ಗಂಡ ಹೆಂಡ್ರ ನಡುಕ್ಕೆ ಜಗಳಾಗಿ ಏನಪ್ಪ ಅಂದ್ರೆ, ಅವ್ರದ್ದು ಇಬ್ಬರು ಡೈವರ್ಸ್ ಮಟನೂ ಹೋಗಿಬಿಡ್ತದೆ. ಡೈವರ್ಸ್ ಮಟ ಹೋತು. ಅದೇ ಹೆಣ್ಮಕ್ಳಿಗೆ ಹೇಳೋದೇನೆಂದ್ರೆ, ನಾನು ಗಂಡ್ಮಕ್ಳು ತಿಳ್ಕೊರಿ, ಹೆಣ್ಮಕ್ಳು ತಿಳ್ಕೊಳ್ಳಿ. ಗಂಡ್ಮಕ್ಳು ಫಸ್ಟ್ ತಿಳ್ಕೊಳ್ಳಿ, ಹೆಂಡತಿ ಹೆಂಗದಾಳ ಹೆಂಗಿಲ್ಲ, ಹೆಂಡತಿ ಬಗ್ಗೆ ಒಂದಿಟ್ಟು ತಿಳ್ಕೊಳ್ಳಿ. ಆಕೆ ಮನಸ್ಸಿಂದ ಏನು ಭಾವನೆ ಐತಿ, ಆಕೆ ಏನು ನಿಮ್ಗೆ ಹೇಳಕ್ಕೆ ಹೊಂಟಾಳ, ಆಕೆ ಏನು ನಿಮ್ಗೆ ಮಾತಾಡಕತ್ತಾಳ. ಗಂಡ್ಮಕ್ಳು ಏನು ಮಾಡ್ತೀರಿ, ಆಕೆ ಏನಾರ ಒಂದು ಮಾತು ಅಂದ್ಬಿಟ್ರಲ್ಲಿ ಸಿಟ್ಟು ಮಾಡ್ಕೊಳೋದು, ಬೇರೆ ತಿಳ್ಕೊಳೋದು, ಹಂಗೆ ಮಾಡ್ತೀರಿ. ಹಂಗೆ ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ಹೆಣ್ಮಕ್ಳು ಎದ್ರ ಸಂಬಂಧ ನಿಮ್ಮ ಸಂಬಂಧ ಅಲ್ಲ, ಜೀವನ ಮಾಡೋದವರು ಇರೋದು ನಿಮ್ಮ ಮನೆಯೊಳಗೆ. ಅದಕ್ಕೆ ಬಂದಿರ್ತಾರೆ ಅವರು, ನಿಮ್ಮ ಸಂಬಂಧ, ನಿಮ್ಮ ಮಕ್ಕಳ ಸಂಬಂಧ, ನಿಮ್ಮ ಫ್ಯಾಮ್ಲಿಗೋಸ್ಕರ ಅವ್ರ ಫ್ಯಾಮ್ಲಿ ಬಿಟ್ಟು ಬಂದಿರ್ತಾರೆ. ಹೌದಾ? ಅದಕ್ಕೆ ಹೆಣ್ಮಕ್ಳನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾಕಪ್ಪ ಅಂದ್ರೆ, ಹೆಣ್ಮಕ್ಳು ಯಾರಿಗೆ ಹೇಳಕ್ಕೆ ಬರೋಂಗಿಲ್ಲ, ನಿಮ್ಮನ್ನು ಬಿಟ್ಟು ಯಾರಿಗೆ ಹೇಳಕ್ಕೆ ಹೋಗಂಗಿಲ್ಲ. ಮಕ್ಕಳಿದ್ರಿಗೇನು ಹೇಳ್ಬೇಕು, ಹೇಳೋದಾಗಂಗಿಲ್ಲ. ನಿಮ್ಮ ಅಪ್ಪ ಅಮ್ಮ ಅವ್ರಿದ್ರಿಗೇನು ಹೇಳಕ್ಕೆ ಬರೋಂಗಿಲ್ಲ. ಹೌದು, ಇನ್ನೊಬ್ಬರಿಗೆ ಹೇಳಿದ್ರೆ ಏನು ಫಾಯ್ದೆ ಐತಿ, ಏನು ಫಾಯ್ದೆ ಇಲ್ಲ. ಅದಕ್ಕೆ ನೀವು ಗಂಡ್ಮಕ್ಳು ನಿಮ್ಮ ಹೆಂಡತಿ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಅವ್ರದ್ದು ಬಗ್ಗೆ ಏನಿಲ್ಲ ಅನ್ನೋದು ತಿಳ್ಕೊಳ್ಳಿ. ಅವ್ರದ್ದು ಏನಪ್ಪ ಅಂದ್ರೆ, ಡೈವರ್ಸ್ ಮಟನೂ ಹೋಗ್ಬಿಡ್ತು. ಡೈವರ್ಸ್ ಆಗೈತಿ ಇಲ್ಲ ಈಗ ಅವ್ರದ್ದು ಡೈವರ್ಸ್ ಮಟ ಹೋಗೈತಲ್ಲ ಜಗಳ. ಈಗ ಅದು 2 ಮಕ್ಕಳನ್ನ ಅವರು ಏನಂದ್ರೆ ಬಿಟ್ಟು ಹೋಗ್ಬಿಡು ಇಲ್ಲ ನನ್ನ ಹತ್ರ ಅಂತ ಅಂದ್ರೆ, ಆಕಿ ಬಿಟ್ಟು ಹೋಗ್ಬಿಟ್ಲು. ಎದ್ರ ಸಂಬಂಧಪ್ಪ ಜಗಳ ಅಂದ್ರೆ, ಖಾಲಿ ಒಂದು ಸಣ್ಣ ಮಾತಿನ ಸಮಸ್ಯೆ ಸಂಬಂಧ. ಹೌದಾ? ಆಕಿ ಎಷ್ಟು ವರ್ಷ ಜೀವನ ತೆಗೆದ್ಲಲ್ಲ, ಅದು ವಿಚಾರ ಮಾಡಲಿಲ್ಲ ಅವ್ರ ಮನೆಯವರು. 18-17 ವರ್ಷ ಆಗೈತೆ ಲಗ್ನ ಆಗಿ. ಪಾಪ 2 ಮಕ್ಳು ಅದ ಆಕಿಗೆ. ಹೌದಾ? ಅವ್ರು ಬಡವರು, ಅವ್ರ ಅಪ್ಪಾರು ಇದು ಸೈಕಲದ್ದು ಪಂಚರ್ ಮಾಡ್ತಾರಲ್ಲ, ಅದು ಮಾಡ್ತಾರೆ ಪಾಪ. ಆಕಿ ಬಡವ್ರ ಮಗಳು. ಇವರು ಸ್ವಲ್ಪ ಅದಾರ ಬಿಡಿ, ಇಲ್ಲ ಅನ್ನಂಗಿಲ್ಲ, ಚಲೋ ಅದಾರ. ಸ್ವಲ್ಪ ಫ್ಯಾಮ್ಲಿ ಒಳಗೆ ಎಲ್ಲರೂ ಕೂಡಿ ಫ್ಯಾಮ್ಲಿ ಅನ್ಬೇಕು, ಕೆಲಸ ಎಲ್ಲ ಮಾಡ್ತಿದ್ರು. ಹೌದು, ಅವರು ದೊಡ್ಡ ಇದು ಏನಂತೀರಿ ನೀವು, ಅವರು ನನಗೆ ಅಷ್ಟೊಂದು ಗೊತ್ತಾಗಂಗಿಲ್ಲ ಕನ್ನಡದೊಳಗೆ. ಏನಾರ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೆ ಅದನ್ನ ನೀವು ತಿಳ್ಕೊಳ್ಳಿ. ಅವ್ರ ನೆಗೆನ್ನಿ ಅವ್ರ ಅಣ್ಣನ ಹೆಂಡತಿ ಅಂದ್ರೆ ನೆಗೆನ್ನಿ ಅಕ್ಕಲ್ಲ. ಅವರು ಅಕ್ಕಿ ಮಾತು ಕೇಳಿ ಈಕಿಗೆ ಡೈವರ್ಸ್ ಕೊಟ್ಟರು ಪಾಪ. ಹೌದು, ಒಂದು ಹೆಣ್ಣಿನ ಮರ್ತ ಗಂಡನೇ ಆಗಿ ಅರ್ಥ ಮಾಡ್ಕೊಳ್ಳಿಪ್ಪ ಅಂದ್ರೆ, ಆಕೆ ಯಾರಿದ್ರಿಗೆ ಹೇಳ್ಬೇಕು ಪಾಪ. ಆಕೆಲ್ಲ ಬಂದು ನನ್ನ ಇದ್ರಿಗೆ ಹೇಳ್ತಿದ್ಲು, ಎಲ್ಲ ಶೇರ್ ಮಾಡ್ಕೋತಿದ್ಲು, ಇದು ಮಾಡ್ತಿದ್ಲು. ಜೀವನ ನೋಡಿ ಎಷ್ಟು ಕೆಟ್ಟ ಐತೆ ಅಂದ್ರೆ, ಇಷ್ಟು ಜೀವನ ಇಲ್ಲೇ ಐತಿ. ಹೌದು, ಈಗ ಅವ್ರದ್ದು ಡೈವರ್ಸಿಗೆ ಕೋರ್ಟಿಗೆ ಹೋಗೈತದು, ಕಾಗದ ಪತ್ರ ಎಲ್ಲ ಅದು ಮಾಡ್ಸ್ಯಾರ. ಅದು ಏನು ಸಹಿ ಮಾಡೋದು ಎಲ್ಲ ಇದಾಗೈತಂತ. ಮಕ್ಕಳನ್ನ 2 ಬಿಟ್ಟು ಹೋಗೋದೈತಂತ. ಏನಕ್ಕತ್ತ ಮುಂದೆ ಗೊತ್ತಿಲ್ಲ. ಅದು ಏನಕ್ಕತ್ತನ ನಾನು ನಿಮ್ಗೆ ಹೇಳ್ತಾನೆ. ಅದೇ ಹೆಣ್ಮಕ್ಳನ್ನ ಗಂಡ್ಮಕ್ಳು ಅರ್ಥ ಮಾಡ್ಕೊಳ್ಳಿ, ಗಂಡ್ಮಕ್ಳನ್ನೇ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳಿ. ಇಬ್ಬರದು ಏನೋ ಗಂಡ ಹೆಂಡ್ರ ಜಗಳ ಇದ್ದರೂ ನಡ್ರಾಕ ಸಾಲ್ವ್ ಮಾಡ್ಕೊಳ್ಳಿ. ನೀವು ಇಬ್ಬರು ಕುತ್ಕೊಂಡು ಬಗೆಹರಿಸ್ಕೋರಿ. ಹೌದು, ಅದನ್ನು ಬಿಟ್ಕೊಟ್ಟು ಇನ್ನೊಬ್ಬರ ಹತ್ರ ಹೋಗಿ ನಾವು ಮಾತಾಡೋದು, ನಮ್ಮ ಮನೆ ಮಾತು ಆಗಲಿ, ನಮ್ಮ ಇದಾಗಲಿ, ಯಾರಿಗೇ ಇಲ್ಲಿ ಅಪ್ಪ ಅಮ್ಮಗೆ ತಂದೆ ತಾಯಿ ಯಾವಾಗಲೂ ಕೆಟ್ಟದ್ದು ಬಯಸಂಗಿಲ್ಲ. ಆದರೂ ಒಬ್ಬೊಬ್ಬರು ತಂದೆ ತಾಯಿ ಹೆಂಗಿರ್ತಾರಂದ್ರೆ, ತಂದೆ ಹಂಗಿರಂಗಿಲ್ಲ, ತಾಯಿ ಹೆಂಗಿರ್ತಾರಪ್ಪ ಅಂದ್ರೆ, ಅದು ಸೊಸಿದು ಭಾಳ ಕೀಳಾಗಿ ಮಾತಾಡೋದು, ಇದು ಮಾತಾಡ್ತಾರೆ. ಅದು ಹಂಗೆ ಮಾತಾಡೋಕೆ ಹೋಗ್ಬಾರ್ದು. ಹೌದು, ಅದಕ್ಕೆ ಸಂಬಂಧ ನಾವು ನಾಳೆ ನಮಗೂ ಒಂದು ಗಂಡು ಮಗ ಇರ್ತೈತಿ, ನಮಗೂ ಒಂದು ಹೆಣ್ಮಗಳದಾಳ, ನಾವು ಅವ್ರು ಕೊಟ್ಟ ಮನೆಗೆ ಹೋಗೋಕೆ ಏನು ಎಂತ ಅನ್ನೋದು ವಿಚಾರ ಮಾಡಿ ಯಾವುದೇ ಹೆಣ್ಣಿನ ಬಗ್ಗೆ ಮಾತಾಡ್ಬೇಕಪ್ಪ ಅಂದ್ರೆ, ನಾವು ಇರೋ ಸ್ಥಾನ ಅವ್ರು ಇನ್ನೊಬ್ಬರಿಗೆ ನಾವು ಏನು ಅಂತಿರ್ತಲ್ಲ ಅದ್ರೊಳಗೆ ನಾವು ನಿಂತು ಇದು ಮಾಡಿದ್ರಷ್ಟೇ ನಮ್ಗೆ ಗೊತ್ತಾಕತಿ. ಅಲ್ಲಿ ಮಟ್ಟ ನಮ್ಗೆ ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತಾಡೋದು ಗೊತ್ತಾಗಂಗಿಲ್ಲ. ಅದ್ರ ಸಂಬಂಧ ಏನಪ್ಪ ಅಂದ್ರೆ, ಯಾವುದೋ ಒಂದು ಹೆಣ್ಣಿಗೆ ಮಾತಾಡ್ಬೇಕಾದ್ರೆ ನೀವು ತಿಳ್ಕೊಂಡು ಅವ್ರ ಬಗ್ಗೆ ಆಕೆ ಕೆಟ್ಟೋದೇ ಇರುವಲ್ಲಾಕ, ಹೆಂಗೆ ಇರುವಲ್ಲಾಕ, ಅದ್ರ ಕೆಟ್ಟದ್ದು ನಾವು ಮಾತಾಡೋಕೆ ಹೋಗ್ಬಾರ್ದು ಅನ್ನೋದು ನನ್ನ ಭಾವನೆಗಳು. ಅದಕ್ಕೆ ಗುಡ್ ಮಾರ್ನಿಂಗ್ ನಮಸ್ಕಾರ.